ಇನ್ನೊಂದು ವರ್ಗ ಕೂಡ ಇದೆ. ಸರಿನಾ ತಪ್ಪ ನೀವು ಹೇಳೋದು? ವಿ ಆರ್ ನಾಟ್ ರಿಲಿಜಿಯಸ್, ವಿ ಆರ್ ಸ್ಪಿರಿಚುವಲ್ ಅಂತಾರೆ ಅವರು. ಬೂಟಾಟಿಕೆ. ಖಂಡಿತ. ನಾವು ಧಾರ್ಮಿಕರಲ್ಲ, ನಾವು ಆಚರಣೆ ಮಾಡೋದಿಲ್ಲ, ಪೂಜೆ ಪುನಸ್ಕಾರದಲ್ಲಿ ನಮಗೆ ನಂಬಿಕೆ ಇಲ್ಲ, ನಾವು ಧ್ಯಾನ ಮಾಡ್ತೀವಿ. ಎಲ್ಲವೂ ಧ್ಯಾನ, ಎಲ್ಲವೂ ಪೂಜೆ. ಎಲ್ಲಿವರೆಗೂ ಅಂತಂದರೆ ನಮ್ಮಲ್ಲಿ ಇವರು ಇದನ್ನೇ ಮಾಡಬೇಕು, ಇವರು ಹೀಗೆ ಮಾಡಬೇಕು ಅಂತೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಹೇಳಿದ್ದಾರೆ. ಹಾಗಾಗಿ ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಅಂತ ಶೂನ್ಯದಲ್ಲಿ ಯಾವ ಅಧ್ಯಾತ್ಮವೂ ಬರುವುದಿಲ್ಲ. ಅದು ಎಷ್ಟು ಸೂಕ್ಷ್ಮದ್ದು. ಒಂದು ಗಾದೆ ಇದೆ, 8 ಎಮ್ಮೆ ತೊಳೆದೇನು ಅದರ ಒಂದು ಸಾಲಿಗ್ರಾಮ ತೊಳೆಯೋಕ್ಕಾಗೋಲ್ಲ ಅಂತ. ಎಮ್ಮೆ ತೊಳೆಯುವಾಗ ನಾನು ಸಿನಿಮಾ ಹಾಡು ಹಾಡಿಕೊಂಡು ಊರು ಕೇರಿ ಜನರನ್ನು ಬೈಕೊಂಡು ಗಾಸಿಪ್ ಮಾಡಿಕೊಂಡು ಎಮ್ಮೆ ತೊಳೆದ್ರು ಎಮ್ಮೆ ಮೈ ಚೊಕ್ಕಟ ಆಗುತ್ತೆ. ಅರೆ ಒಂದು ಶಾಲಗ್ರಾಮಕ್ಕೂ ಒಂದು ಶಿವಲಿಂಗಕ್ಕೂ ಅಭಿಷೇಕ ಮಾಡಬೇಕಾದ್ರೆ ಮನಸ್ಸು ನಿರ್ಮಲವಾಗದೇ ಇದ್ದರೆ ಏನು ತೊಳ್ಕೊಳಕ್ಕಾಗುತ್ತೆ? ಹೀಗಾಗಿ ಅಧ್ಯಾತ್ಮದ ಎತ್ತರ ಮುಟ್ಟಬೇಕು ಅಂತಂದರೆ ಒಂದಷ್ಟು ಕರ್ಮ, ಒಂದಷ್ಟು ಆಚರಣೆ ಮಾಡಿರಬೇಕು. ಮತ್ತು ನಿಜವಾದ ಜ್ಞಾನಿ ಯಾವತ್ತೂ ಇವುಗಳನ್ನು ಧಿಕ್ಕರಿಸೋದಿಲ್ಲ. ಇದು ಏನಾಗಿದೆ ಅಂದರೆ, ನನಗೆ ಜ್ಞಾಪಕ ಬರುತ್ತೆ, ಒಮ್ಮೆ ಚಿನ್ಮಯ ಮಿಷನ್ನಿನ ಒಬ್ಬ ಸ್ವಾಮಿನಿ ಆಕೆ ಅವರು ಹೇಳಿದರು, ನಾನು ಅವ್ರ ಮಾತನ್ನೇ ಉದ್ಧರಿಸ್ತಾ ಇದ್ದೀನಿ. ಇಂಗ್ಲೆಂಡ್ನಲ್ಲಿ ಒಮ್ಮೆ ಸನಾತನ ಧರ್ಮೀಯರು ಎಲ್ಲ ಸೇರಿರುವಂಥ ಜಾಗದಲ್ಲಿ ನೀವು ಮುಂದಿನ ಜನ್ಮ ಅಂತ ಅನ್ನೋದನ್ನು ಒಪ್ಕೊಂಡ್ರೆ ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟೋಕ್ಕೆ ಇಷ್ಟಪಡ್ತೀರಾ? ಕ್ರೈಸ್ತನಾಗ್ಯಾ, ಮುಸ್ಲಿಮ್ ಆಗ್ಯಾ, ಹಿಂದುವಾಗ್ಯಾ, ಮತ್ತೊಬ್ಬರಾಗ್ಯಾ ಅಂತಂದರೆ ಎಲ್ಲರೂ ನಾವು ಹಿಂದುವಾಗಿ ಹುಟ್ಟಬೇಕು ಅಂತ ಅನ್ನತ್ತೆ. ಪರವಾಗಿಲ್ಲ, ಸನಾತನ ಧರ್ಮಕ್ಕೆ ಬಹಳ ದೊಡ್ಡ ಭಾಗ್ಯ ಇದೆಯಲ್ಲ ಅಂತ ಅಂದ್ಕೊಂಡು ಯಾಕೆ ಅಂತ ಕೇಳಿದ್ರೆ ಏನೂ ಮಾಡಬೇಕಾಗಿಲ್ಲ ಅದಕ್ಕೆ ಅಂತ. ಇವ್ರನ್ನ ಯಾವ ಚಪ್ಪಲಿಲಿ ಹೊಡಿಬೇಕು ಅಂತೀನಿ ನಾನು, ಸಾರಿ. ಯಾಕೆಂತಂದರೆ ಏನು ಮಾಡದೇ ಇರುವಂಥದ್ದಲ್ಲ. ನಕರ್ಮಣ ಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ಸರ್ವಾರಂಭ ಹಿ ದೋಷೇಣ ಧೂಮೇನ ಅಗ್ನಿರ್ವಾವೃತ ಅಂತ ಕೃಷ್ಣ ಹೇಳ್ತಾನೆ. ಕರ್ಮ ಮಾಡದೇ ಇರುವುದರಿಂದಲೇ ಕರ್ಮಾತೀತನ ಆಗೋದಿಲ್ಲ. ಎಲ್ಲ ಕರ್ಮದಲ್ಲೂ ಒಂದಲ್ಲ ಒಂದು ದೋಷ, ಒಂದಲ್ಲ ಒಂದು ತಪ್ಪಿರುತ್ತೆ. ಆ ತಪ್ಪಿದೆ ಅಂತ ಬಿಟ್ಟರೆ ಹೊಗೆ ಬರುತ್ತೆ ಅಂತ ಒಲೆ ಒಸದೇ ಇರೋ ಥರ ಆಗುತ್ತೆ. ಅದು ಅವಿವೇಕ. ಕೊನೆಗೆ ಉಪವಾಸ ಬದುಕಬೇಕಾಗುತ್ತೆ ಅಷ್ಟೇ. ಈಗ ನಾವು ಕೋಟೋ ಶರ್ಟೋ ಕುರ್ತಾನೋ ಮಾಡ್ಕೊಳ್ಳೋವಾಗ ಬಟ್ಟೆನ ಕತ್ತರಿಸಿದ್ರೆ ಒಂದಷ್ಟು ಬಟ್ಟೆ ವೇಸ್ಟ್ ಆಗುತ್ತೆ. ಬಟ್ಟೆ ವೇಸ್ಟ್ ಮಾಡಬಾರ್ದು ಅಂದರೆ ಬೆತ್ತಲೆ ತಿರುಗಬೇಕು ಅಷ್ಟೇ, ಇನ್ನೇನೂ ಅಲ್ಲ. ಹೀಗಾಗಿ ಸನಾತನ ಧರ್ಮದಲ್ಲಿ ಯಾರೇ ಆಗಲಿ ಒಂದಿಷ್ಟು ಕರ್ಮಗಳನ್ನು ಸಮಾಜದ ಹಿತಕ್ಕಾಗಿ, ಆತ್ಮೋದ್ಧಾರಕ್ಕಾಗಿ ಕೂಡ ಮಾಡಬೇಕು. ಕೃಷ್ಣನಿಗಿಂತ ಇವರು ದೊಡ್ಡವರಾಗ್ತಾರ? ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತವ್ಯಂ ಆಪ್ತವ್ಯಂ ವರ್ತಯೇವಚ ಕರ್ಮಣಿ. ನಾನು ಪಡ್ಕೊಳ್ಬೇಕಾದ ಈ 3 ಲೋಕದಲ್ಲೂ ಏನೂ ಇಲ್ಲ, ಆದರೂ ನಾನು ಕರ್ಮಯೋಗದಲ್ಲಿ ತೊಡಗಿದ್ದೀನಿ ಅಂತ ಭಗವಂತ ಮಹಾದೇವ ಶಿವ ಏನು ಹೇಳ್ತಾನೆ? ಕಾಳಿದಾಸನ ಕುಮಾರ ಸಂಭವದಲ್ಲಿ ಬರ್ತದೆ. ಪಾರ್ವತಿ ಜೊತೆಗೆ ಮದುವೆ ಆದಮೇಲೆ ಆತ ಹನಿಮೂನ್ಗೆ ಹೊರಟಿದ್ದಾನೆ. ಆಗ ಒಂದು ಕ್ಷಣ ನೀನಿರು, ಸೂರ್ಯ ಅಸ್ತಮಿಸ್ತಾ ಇದ್ದಾನೆ, ಅರ್ಘ್ಯ ಕೊಟ್ಟು ಬರ್ತೀನಿ ಅಂತಂತಾನೆ. ಹನಿಮೂನ್ನಲ್ಲೂ ಸಂಧ್ಯಾವನ್ನೇ ಅರ್ಘ್ಯವನ್ನು ಮರೆಯಲಿಲ್ಲ. ಆ ಥರ ಒಂದು ಕಣ್ಣೇ ಸೂರ್ಯ, ಇನ್ನೊಂದು ಕಣ್ಣೇ ಚಂದ್ರ, ಮತ್ತೊಂದು ಕಣ್ಣೇ ಅಗ್ನಿ ಅಂತೀವಿ. ಆದರೂ ಲೋಕಕ್ಕಾಗ ಅದನ್ನು ಮಾಡಬೇಕು ಅಂತ. ಹಾಗಾಗಿ ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಒಳ್ಳೆಯವರು ಮಾದರಿಯಾಗಿರ್ತಕ್ಕಂಥವ್ರು ಏನು ಮಾಡ್ತಾರೋ ಲೋಕ ಅದನ್ನು ಅನುಸರಿಸುತ್ತೆ ಅಂತ ಹೇಳ್ತಾರಲ್ಲ. ಪೇರೆಂಟ್ಸ್, ಚಿಲ್ಡ್ರನ್ ವೋಂಟ್ ಲಿಸನ್ ಟು ದರ್ ಪೇರೆಂಟ್ಸ್ ಬಟ್ ದೇ ಫಾಲೋ ದರ್ ಆ್ಯಕ್ಷನ್ಸ್ ಅಂತ. ಅವ್ರ ಮಾತನ್ನು ಅನುಸರಿಸೋಲ್ಲ, ಅವರ ಕೃತಿಯನ್ನು ಅನುಸರಿಸ್ತಾರೆ ಅಂತ. ಅದಕ್ಕಾಗಿಯೂ ಬೇಕಾಗುತ್ತದೆ. ಮತ್ತು ನಾನು ಹೇಳಿದ್ನಲ್ಲ, ಇವುಗಳಿಗೆ ಬೇಕಾದಷ್ಟು ಬೇರೆ ಬೇರೆ ರೀತಿಯಾದ ಪ್ರಯೋಜನಗಳಿವೆ. ಒಂದು ಋತುಚರ್ಯೆ, ಒಂದು ಸ್ವಸ್ಥಚರ್ಯೆ, ಇದನ್ನು ನೋಡಿದ್ರೆ ಗೊತ್ತಾಗುತ್ತದೆ. 10 ಜನ ಬಂದು ಸಂಗತೀಕರಣ ಮಾಡಿದಾಗ, ಇಂಟ್ರ್ಯಾಕ್ಟ್ ಮಾಡಿದಾಗ ಮನಸ್ಸಿಗೆ ಎಷ್ಟು ಪ್ರಫುಲ್ಲತೆ ಬರುತ್ತೆ. ನಾನು ಒಂಟಿಯಲ್ಲ, ನಾನು ಅನಾಥ ಅಲ್ಲ, ನಾನು ತಬ್ಬಲಿಯಲ್ಲ ಅಂತ ಆ ಭಾವ ಬರುತ್ತದೆ. ಇದು ಎಷ್ಟು ದೊಡ್ಡದಾದದ್ದು, ಇದು ಎಂಥ ಮೋಟಿವೇಶನ್ ಇರುವಂಥದ್ದು. ಆಮೇಲೆ ಇದರ ಕಲೆ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.